ಏನು ಮಾಡಿದೆ ಅಂತ ಹೇಳಿದರೆ, ಅದು ಮಂಗಳವಾರ ದಿನ. ಇನ್ನು ಬೇಡ ಅಂಥೇಳಿ ನಾನು ಒಂದು ಜಾಗಕ್ಕೆ ಹೋದೆ. ನಮ್ಮೂರಲ್ಲಿ ಪಕ್ಕದಲ್ಲಿ ಒಂದು ಊರಿದೆ, ಅಲ್ಲಿ ಸ್ವಲ್ಪ ಭಕ್ತರೆಲ್ಲ ಬರ್ತಾರೆ, ಒಂದು ಕ್ಷೇತ್ರ ಇದೆ. ಇನ್ನು ಅಲ್ಲಿ ಪ್ರಾಣ ತೆಕ್ಕೊಳ್ಳೋದಂತ ಹೋಗಿದ್ದೆ ನಾನು. ಸುಮಾರು 6 ಗಂಟೆ ಹೊತ್ತಲ್ಲಿ ಅಲ್ಲಿ ಯಾರೂ ಇರುವುದಿಲ್ಲ. ನಾನು ಹೋದ ದಿನ 7-7:30 ಆದರೂ ಜನಗಳು ಅಲ್ಲಿಂದ ಹೋಗೋದಿಲ್ಲ. ಏನೋ ಒಂದು ಶಕ್ತಿ ನನ್ನನ್ನು ದೂಡಿದಂತ ಅನುಭವ ಆಯಿತು, ಪುಷ್ ಮಾಡಿದ ಹಾಗೆ. ಏನೋ ಹೆದರಿಕೆ ಆಯಿತು. ಅಲ್ಲಿಂದ ಎಲ್ಲವನ್ನು ಬಿಟ್ಟು ಮನೆಗೆ ಬಂದು ರಾತ್ರಿ ಹಾಯಾಗಿ ಮಲಗಿದೆ. ಸುಮಾರು 1 ಗಂಟೆ ಹೊತ್ತಲ್ಲಿ ನಾನು ಮಲಗಿದಂಥ ಕೋಣೆ ಏನಿದೆ ಬ್ರೈಟ್ ಆಗುತ್ತೆ, ತನ್ನಿಂತಾನೇ ಲೈಟ್, ಫುಲ್ ಪವರ್ಫುಲ್ ಲೈಟ್ ಬರುತ್ತೆ. ನಾನು ತಕ್ಷಣಕ್ಕೆದ್ದು ಕೂತ್ಕೊಂಡಿರ್ತೇನೆ. ಕೊಂಡಾಗ ಮುಖ್ಯ ಪ್ರಾಣನ ಅನುಗ್ರಹ ಆಗುತ್ತೆ ಧ್ಯಾನ ಮುದ್ರೆಯಿಂದ. ಅದು ನನ್ನ ಎದೆಯನ್ನು ಸ್ಪರ್ಶಿಸಿದಂಥ ಅನುಭವ ಆಗುತ್ತೆ. ತಕ್ಷಣಕ್ಕೆ ಬೆನ್ನಲ್ಲಿ ಕೈ ನೋಡಿದಾಗ ಶಿರಡಿ ಸಾಯಿಬಾಬರ ಒಂದು ಮಾತು ನನಗೆ ಕೇಳುತ್ತೆ, ನೀನು ಸತ್ಯದಲ್ಲಿದ್ದಿ, ನೀನು ಮುಂದೆ ಹೋಗು, ನಾವು ಹಿಂದೆ ಇದ್ದೀವಿ ಅಂತ ಹೇಳಿ ಒಂದು ಶಬ್ದ ನನಗೆ ಕೇಳಿದ್ದು ಇವತ್ತಿಗೂ ಇದೆ. ನಾನು ಎನಿಸಿದೆ, ದೇವರು ಯಾವಾಗಪ್ಪ ಅದು ನಮಗೆ ಬಂದು ಆ ರೀತಿ ಮಾತಾಡಲಿಕ್ಕೆ? ಇದು ಭ್ರಮೆ ಅಂತ ಯೋಚನೆ ಮಾಡಿದೆ ನಾನು. ಸಾಧ್ಯನೇ ಇಲ್ಲ, ಇದೆಲ್ಲ ಭ್ರಮೆ ಅಂತ. ಅದಾದ ನಂತರ ನನ್ನ ಮನೆಯವರ ಹತ್ರ ಸ್ವಲ್ಪ ಅದರ ಬಗ್ಗೆ ಹೇಳಿದೆ, ಈ ರೀತಿ ಆಗಿತ್ತು ಅಂತೇಳಿ. ಮತ್ತು ಮನೆಯವರೆಲ್ಲ ಸ್ವಲ್ಪ ಎದುರಿ ಒಬ್ಬರು ಜ್ಯೋತಿಷರನ್ನು ಮನೆಗೇ ಕರೆದು ಪ್ರಶ್ನೆ ಚಿಂತನೆ ಮಾಡಿದರು. ಆಗ ಅಲ್ಲಿ ಆ ವಿಚಾರಗಳು ಬಂತು. ಎಲ್ಲವೂ ಗೋಚರಕ್ಕೆ ಬಂದಾಗಿದೆ. ಏನಿದ್ರು ಮುಂದಿನ ದಿನಗಳಲ್ಲಿ ಹನುಮಂತನ ಮುಖ್ಯ ಪ್ರಾಣನ ಒಂದು ಪ್ರತಿಷ್ಠಾಪನೆ ಮಾಡಬೇಕು. ನಾವಿರುವಂಥ ಜಾಗನೇ ಚಿಕ್ಕದಾಗಿದೆ, ಇನ್ನು ದೇವರನ್ನು ಪ್ರತಿಷ್ಠಾಪನೆ ಮಾಡಿದರೆ ಹೇಗೆ? ಅಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಮಾತುಗೆ ಮಾತು ಬಂತು. ನಾವೊಂದು ಅಲ್ಲಿ ವಿಚಾರವನ್ನು ಹೇಳಿಬಿಟ್ಟೆ, ಮುಂದಿನ ದಿನಗಳಲ್ಲಿ ಅಂಥದ್ದೇನಾದರೂ ಒಂದು ಅವಕಾಶ ಬಂದರೆ ನೋಡುವ, ಈಗಂತೂ ಆಗೋದಿಲ್ಲ. ಭಕ್ತಿ ಮಾಡ್ತೀವಿ, ದೇವರ ಸ್ಮರಣೆ ಮಾಡ್ತೀವಿ ಅಂತೇಳಿ ಹೇಳಿಬಿಟ್ಟಿವಿ. ಹೇಗಿತ್ತು ಘಟನೆ ಅಂತ ಹೇಳಿದರೆ, ನಾವಿರುವಂಥ ಮನೆ ಏನಿದೆ ವಾಸ ಇರುವಂಥದ್ದು, ಅದರ ಹಿಂದ್ಗಡೆ ನಮ್ಮದೇ ಜಾಗ. ಒಂದು ಸಂದರ್ಭದಲ್ಲಿ ಆ ಮನೆಯನ್ನು ಅರ್ಧದಲ್ಲಿ ಕಟ್ಟುವಾಗ ಒಂದು ಗೂಬೆ ಬಂತು ಆ ಮನೆಯೊಳಗೆ ಕೂತ್ಕೊಂಡು. ಇದು ಸುಮಾರು 25 ವರ್ಷ ಮೊದಲಿನ ಕತೆ. ನಮ್ಮದೇ ಮನೆ ನಮಗೇನಂತೆ ಕಟ್ಟುವಾಗ, ಅದನ್ನು ಅರ್ಧದಲ್ಲಿ ಕಟ್ಟುವಾಗಲೇ ಗೂಬೆ ಬಂದು ಕೂತ್ಕೊಂಡಿತ್ತು ಆ ಮನೆಯಲ್ಲಿ. ಒಂದು ಮಾತಿದೆ, ಗೂಬೆ ಕೂತ್ಕೊಂಡ ಮನೆಯಲ್ಲಿ ವಾಸ್ತವ್ಯ ಮಾಡಬಾರ್ದು, ಅಪಶಕುನ ಅಂತ ಇದೆ. ನಾವೇನು ಮಾಡಿದ್ವಿ, ಆ ಮನೆಯನ್ನು ಅರ್ಧಕ್ಕೆ ಅಲ್ಲಿ ಬಿಟ್ವಿ. ಅದರ ಮುಂದೆ ಒಂದು ಜಾಗದಲ್ಲಿ ನಾವು ಮನೆ ಕಟ್ಟಿ ನಾವು ಸಂಸಾರ ಅಲ್ಲಿ ಇದ್ವಿ. ತಂದೆ ತಾಯಿ, ನಮಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ, ತಂಗಿ ಎಲ್ಲ ಆ ಮನೆಯಲ್ಲಿ ವಾಸವಾಗಿದ್ವಿ. ಆ ಮನೆ ಹಾಗೆಯೇ ಪಾಳು ಬಿದ್ದಿತ್ತು. ಅದನ್ನು ನಮ್ಮ ಪಕ್ಕದಲ್ಲಿರುವಂತಹ ಒಂದು ಕ್ರಿಶ್ಚಿಯನ್ ಸಮುದಾಯದವರು ಆ ಮನೆ ತೆಕ್ಕೊಂಡ್ರು. ಆಗ ನಾವು ಅದನ್ನು ಕಡಿಮೆಗೆ ಕೊಟ್ಟಿದ್ವಿ, ಕೂತ್ಕೊಳ್ಳಿ ಅಂತೇಳಿ. ಅವರು ಬಂದು ಆ ಮನೆಯಲ್ಲಿ ಚೆನ್ನಾಗಿ ಆದರು, ಒಳ್ಳೆಯದಾದರು. ನಾವು ಈ ಮನೆಯಲ್ಲಿದ್ವಿ ಸುಮಾರು ವರ್ಷದ ನಂತರ. ಅದೇ ನಾನು ಹೇಳಿದೆ, 2013 ಏನೋ 12ರಲ್ಲಿ ನಮಗೆ ದೇವರ ಅನುಗ್ರಹ ಆದದ್ದು. 13ರಲ್ಲಿ ಆ ಮನೆಯನ್ನು ಅವರು ಮಾರಾಟ ಮಾಡಲಿಕ್ಕೆ ನೋಡ್ತಾರೆ, ಬೇರೆಯವರಿಗೆ ಕೊಡುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನಮಗೆ ಅದು ವಿಚಾರ ಬರುತ್ತೆ. ನಾವು ಹೋಗಿ ಅವರ ಹತ್ರ ಕೇಳ್ತೀವಿ, ಮೊದಲು ನಾವು ನಿಮಗೆ ಇಷ್ಟಕ್ಕೆ ಕೊಟ್ಟಿದ್ದೀವಿ, ಈಗ ನಮಗೆ ಇಷ್ಟಕ್ಕೆ ನೀವು ಕೊಡಿ ಅಂತ ಮಾತಾಡ್ತೀವಿ. ಅವರು ಸ್ವಲ್ಪ ಮಾತುಕತೆ ಆಡಿ ಕಡೆಗೆ ಆ ಮನೆಯನ್ನು ನಾವು ಹೇಳಿದ ದುಡ್ಡಿಗೆ ನಮಗೆ ಆ ಮನೆಯನ್ನು ಕೊಡ್ತಾರೆ. ನಮ್ಮ ತಂದೆ ಏನು ಮಾಡ್ತಾರೆ, ನಾವಿದ್ದಂಥ ಮನೆಯನ್ನು ನನ್ನ ತಮ್ಮನ ಹೆಸರಲ್ಲಿ ಮಾಡ್ತಾರೆ, ಅದು ತೆಕೊಂಡ ಮನೆ ನನ್ನ ಹೆಸರಲ್ಲಿ ಮಾಡ್ತಾರೆ. ಅಲ್ಲಿಗೇನಾಯಿತು, ನನ್ನ ಕನ್ಸ್ಟ್ರಕ್ಷನ್ ಇದು ಒಂದು ಆಫೀಸ್ ಮಾಡ್ತೀನಿ, ಅಲ್ಲಿ ಎಲ್ಲ ಅದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ಇಡುವಂಥದ್ದು ಅದು ಅಲ್ಲಿರುತ್ತೆ. ಗೊತ್ತಿಲ್ಲದ ರೀತಿಯಲ್ಲಿ ವಿದ್ಯೆಗಳನ್ನು ಕಲಿತೇ ಇದ್ದೆ. ನಾನು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗ್ತಾ ಬಂತು. ನನ್ನ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಇದು 2013-14 ಕಥೆಯನ್ನು ಹೇಳ್ತಿದ್ದೇನೆ ನಾನು. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ತಾಯಿ 2015ರಲ್ಲಿ ಸುಮಾರು ಒಂದು 2 ತಿಂಗಳಲ್ಲಿ ಒಂದು 4-5 ಸಾವಿರವರನ್ನು ಆಸ್ಪತ್ರೆಗೆ ದಾಖಲಿಸಿ ಅಡ್ಮಿಟ್ ಮಾಡ್ತೀನಿ. ಮನೆಗೆ ಕರ್ಕೊಂಡು ಬರೋದು, ಮತ್ತೆ ಕರ್ಕೊಂಡು ಹೋಗೋದು, ಈ ರೀತಿ ಇತ್ತು. ಒಂದು ಸಂದರ್ಭದಲ್ಲಿ ಅವರನ್ನು ಮನೆಯಲ್ಲಿ ಕರ್ಕೊಂಡು ಬಂದಾಗ ನಾನು ಸಂಜೆ ಬರುವಾಗ ತುಂಬ ವೀಕ್ ಆಗಿದ್ದರು. ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಲ್ಲಿ ಅವರನ್ನು ನೋಡಿದಂಥ ಡಾಕ್ಟ್ರಿಗೆ ವಿಚಿತ್ರ ಆಯಿತು. ಇದು ಹೈ ಬಿ ಪಿ ಇದೆ, ಓವರ್ ಬಿ ಪಿ ಇದೆ, ಇವರಿಗೆ ಅಟ್ಯಾಕ್ ಆಗಬೇಕಿತ್ತು, ಬ್ರೈನ್ ಹೆಮರೇಜ್ ಆಗಬೇಕಿತ್ತು, ಏನಾಗಲಿಲ್ಲ ಅಂತ ಹೇಳಿದರು.
ಅಲ್ಲಿ ಅವರಿಗೆ ಮೆಡಿಸಿನ್ ಹಾಕಿ ಅವರನ್ನು ಅಲ್ಲಿ ಆಸ್ಪತ್ರೆಯಲ್ಲಿ ಬಿಟ್ಟು ಮತ್ತೆ ನಾನು ಮನೆಗೆ ಬಂದೆ. ರಾತ್ರಿ ಮಲಗಿದಾಗ ಬಾಬನ ಒಂದು ಮೂರ್ತಿ ಇದೆ, ನಾನು ಅವರಿಗೆ ಪೂಜೆ ಮಾಡಲಿಲ್ಲ. ಪ್ರೀತಿ ಮಾಡಿದ್ದೇನೆ ಬಾಬನನ್ನು, ಶಿರ್ಡಿ ಸಾಯಿಬಾಬರನ್ನು ತುಂಬ ಪ್ರೀತಿ ಮಾಡಿದ್ದೇನೆ. ಇವತ್ತು ಅವರನ್ನು ಭಕ್ತಿ ಮಾಡ್ತಾ ಇಲ್ಲ, ಅವರನ್ನು ಪ್ರೀತಿ ಮಾಡ್ತಿದ್ದೇನೆ ನಾನು. ಅಂದರೆ ಪೂಜೆ ಮಾಡಲ್ಲ ನೀವು? ಪೂಜೆ ಮಾಡಲೇ ಇಲ್ಲ ನಾನು ಬಾಬನಿಗೆ. ಪ್ರೀತಿ ಮಾಡೋದಂದರೆ ದಿನ ನೋಡುವುದು, ಕಣ್ಣಲ್ಲಿ ನೋಡುವುದು, ಖುಷಿ ಪಡೆಯುವುದು, ಯಾವ ಸಂದರ್ಭದಲ್ಲಿ ಅವರನ್ನು ನೋಡುವುದು ಅಷ್ಟೇ. ಅದು ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ಅದನ್ನು ಒಂದು ಕೋಣೆಯ ಮೂಲೆಯಲ್ಲಿಟ್ಟಿದ್ವಿ. ನಮ್ಮಲ್ಲೆಲ್ಲ ಏನಂತ ಹೇಳಿದರೆ ಮೂರ್ತಿ ಪೂಜೆ ಮಾಡಬಾರ್ದಂತ ಇದೆ. ಯಾಕೆ? ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೇವರ ಮೂರ್ತಿ ಆಗಿರ್ಬೋದು, ಗುರುಗಳ ಮೂರ್ತಿಯನ್ನು ಆ ರೀತಿಯ ಒಂದು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಮೂರ್ತಿಯನ್ನು ಇಟ್ಟಾದ ಅದಕ್ಕೆ ಪ್ರಾಣ ಬರುತ್ತೆ, ಅದಕ್ಕೆ ದೇವಸ್ಥಾನ ಕಟ್ಟಬೇಕು, ಗುಡಿ ಆಗಬೇಕೆಂಬುದು ಇದೆ. ಅದಕ್ಕಾಗಿ ದೇವರ ಫೋಟೋ ಇಟ್ಟು ಪೂಜೆ ಮಾಡುವಂಥದ್ದಿದೆ ನಮ್ಮಲ್ಲಿ. ಓಹೋ, ಮೂರ್ತಿ ಇಡಲ್ಲ. ಈಗೀಗ ಪ್ರಾರಂಭವಾಗಿದೆ, ಮೊದಲು ಇಡಲೇ ಇಲ್ಲ. ಇದ್ದರೂ ಅದನ್ನು ಕೊಂಡೋಗಿ ಹೊರಗೆ ಹಾಕಿ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಯಾವ ದೇವರದಿದ್ದರು ಮುಷ್ಟಿ ಒಳಗಿದ್ದದನ್ನು ಇಟ್ಕೊಳ್ಬೇಕು ಇಂಥದ್ದೆಲ್ಲ ಇದೆ. ಆದರೆ ಈ ಮೂರ್ತಿಯನ್ನು ನೋಡ್ತಾ ನೋಡ್ತಾ ನಾವು ಆ ದಿನ ನನ್ನ ತಾಯಿಗೆ ಆದಂಥ ಘಟನೆಯಲ್ಲಿ ಅವರನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ನಾನು ಮನೆಗೆ ಬಂದು ಮಲಗಿದಾಗ ಅದೇ ಮೂರ್ತಿ ನನ್ನಂತ ಮುಂದೆ ಬಂದು ಹೇಳುತ್ತೆ, ಇನ್ನೂ ನಿನಗೆ ಪರೀಕ್ಷೆ ಬೇಕಾ, ನನ್ನನ್ನು ಪೂಜೆ ಮಾಡಂತ ಹೇಳುತ್ತೆ. ಮರುದಿನ ತಕ್ಷಣಕ್ಕೆ ಎದ್ದು ಆ ಮೂರ್ತಿಯನ್ನು ಒಳ್ಳೇದು ಮಾಡಿ ನೀರಲ್ಲಿ ತೊಳೆದು ಇಟ್ಟು ಅದಕ್ಕೆ ಒಂದು ತುಳಸಿ ದಳವನ್ನು ಅವರ ತಲೆ ಮೇಲೆ ಇಟ್ಟು ಬಿಡ್ತೀನಿ. ಆ ತುಳಸಿ ದಳ ಇಟ್ಟದನ್ನು ತಗೊಂಡೋಗಿ ಮತ್ತೆ ತಾಯಿಗೆ ಕೊಡ್ತೀನಿ. ಅದೇ ದಿನ ತಾಯಿ ಮನೆಗೆ ಬರ್ತಾರೆ. ಅದಾದ ನಂತರ ಒಂದು ದಿನ ಕೂಡ ಅವರು ಆಸ್ಪತ್ರೆಗೆ ಹೋಗಲಿಲ್ಲ. ಇದು ಬದಲಾವಣೆ ಅಲ್ಲಿಂದ ಆಯಿತು. ಪೆಂಡುಲಮಲ್ಲಿ ಅದೇ ಸಮಯದಲ್ಲಿ 14-15ರಲ್ಲಿ ನಂದು ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಡಿಗ್ರಿ ಆಗುತ್ತೆ, ಸರ್ಟಿಫಿಕೇಟ್ ಬರುತ್ತೆ. ಅದಕ್ಕೆ ತೆಲಂಗಾಣ ಗೌರ್ಮೆಂಟಿಂದಲೇ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಇದೆ, ಸರ್ಟಿಫಿಕೇಟ್ಸ್ ಕೋರ್ಸ್ ಅದು ಪೆಂಡುಲಮ್. ಅದರದ್ದು ಸರ್ಟಿಫಿಕೇಟ್ ಬರುತ್ತೆ. ನನ್ನ ಗುರುಗಳಿಗೆ ನನ್ನ ಮೇಲೆ ತುಂಬ ಪ್ರೀತಿ ಆಗುತ್ತೆ. ಗುರುಗಳಂದರೆ ಶ್ರೀನಿವಾಸ ಅಲ್ಲ ಅವರು ನನಗೆ ದೀಕ್ಷೆ ಕೊಟ್ಟಂಥ ಗುರುಗಳು. ಅವರು ನನಗೆ ದೀಕ್ಷೆ ಕೊಟ್ಟವರು, ನನಗೆ ನಾಮಕರಣ ಮಾಡಿದವರು. ನಂದು ರಜತ್ ಪ್ರವೀಣ್ ರಾಜ್ ಅಂತ ಹೆಸರು ಸ್ಟಾರ್ಟಿಂಗ್. ಈಗೆಲ್ಲ ನಾನು ರಜತ್ ಪ್ರವೀಣ್ ರಾಜ ಆಗಿದ್ದೇನೆ. ನಿಮ್ಮ ಹತ್ರ ಇಷ್ಟು ಮಾತಾಡುವಾಗಲೂ ರಜತ್ ಪ್ರವೀಣ್ ರಾಜ ಇದ್ದೇನೆ ನಾನೀಗ. ನಂತರ ನನಗೆ ಶ್ರೀ ಸಾಯಿ ಈಶ್ವರ್ ಅಂಥೇಳಿ ನಾಮಕರಣ ಆದದ್ದು. ನನಗೆ ವಿದ್ಯೆ ಕೊಟ್ಟಂಥ ಗುರುಗಳು ಹೈದರಾಬಾದಲ್ಲಿದ್ದಾರೆ, ಶ್ರೀನಿವಾಸನ್ ಸುಮನ್ ಅಂತೇಳಿ. ಈ ಡೌಸಿಂಗ್ ವಿದ್ಯೆ, ಲೇಖರ್ ಆ್ಯಂಟನ್ ಆಗಿರ್ಬೋದು, ಈ ಸ್ಕ್ಯಾನರ್ ಬಗ್ಗೆ ಆಗಿರ್ಬೋದು, ಅವರ ಸ್ಕ್ಯಾನರ್, ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಅಂತ ಕೂಡ ಹೇಳ್ತಾರೆ ಅದನ್ನು. ಇದರ ಬಗ್ಗೆ ನಾನು ಅಲ್ಲಿ ಕರಗತ ಮಾಡಿದ್ದು. ಆಗ ನನಗೆ ಮಚ್ಚಂದ್ರನ ಹತ್ರದ್ದು ಪರಿಚಯ ಆಗಲಿಲ್ಲ, ನನ್ನ ಗುರುಗಳ ಪರಿಚಯ ಇಲ್ಲ ನನಗೆ. ಆಗ ಅಲ್ಲಿಂದ ಆ ವಿದ್ಯೆಗಳನ್ನು ಅದೇ ಸಂದರ್ಭದಲ್ಲಿ ತಂದಾಗ ನನ್ನ ಆತ್ಮೀಯರೊಬ್ಬರು ಆ ವಿದ್ಯೆ ನಾನು ಕಲ್ತಿದ್ದೇನಂತ ಹೇಳಿದ್ದಕ್ಕೆ ಅವ್ರಿಗೆ ಗೊತ್ತಿರುತ್ತೆ, ಆ ವಿದ್ಯೆಯ ಬಗ್ಗೆ ಮಹತ್ವ ಗೊತ್ತಿರುತ್ತೆ, ಪೆಂಡುಲಮ್ ಬಗ್ಗೆಲ್ಲ. ಅವರು ನನ್ನಲ್ಲಿಂದ ಬರ್ತಾನೆ ನನಗೆ ಫೋನ್ ಮಾಡ್ತಾರೆ, ನೀವು ಮೊದಲು ನನ್ನ ಮನೆಗೆ ಬರಬೇಕು, ನನ್ನ ಮನೆಯನ್ನು ಸ್ಕ್ಯಾನ್ ಮಾಡಬೇಕು, ನನ್ನ ಮನೆಯನ್ನು ನೋಡಬೇಕು ನೀವು. ಆಮೇಲೆ ನಾನೇನು ಮಾಡ್ತೀನಿ, ಬರ್ತೀನಿ, ಮರುದಿನವೇ ಸ್ಕ್ಯಾನರ್ ಪೆಂಡುಲಮ್ ಇಟ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ. ಆಮೇಲೆ ಅಲ್ಲಿದ್ದಂಥ ಸಮಸ್ಯೆಗಳನ್ನು ನೋಡ್ತೀನಿ. ಇಂಥ ಸಮಸ್ಯೆ ಇದೆ ಅಂತ ಹೇಳ್ತೀನಿ, ಅವ್ರಿಗೆ ಖುಷಿ ಆಗುತ್ತೆ, ಅವರಿಗೂ ಗೊತ್ತಿರುತ್ತೆ ಅದೇ ಸಮಸ್ಯೆ ಇದೆ ಅಂತ, ಅವರಿಗೂ ನಾಲೆಜ್ ಇದೆ.